ತಪ್ಪಾಳೆ ಜಾತ್ರೆಗೆ ಹೋಗನ್ ಬಲ್ಲಿರಿ ತಾತಿ ತಾತಿ ಮಾಡು ತಾತಿ ತಾತಿ ಹೇಳು ಬಾಯಲ್ಲಿ ಹೇಳು ತಾತಿ ಮಾಡು ತಾತಿ ತಪ್ಪಾಳೆ ಜಾತ್ರೆಗೆ ಹೋಗನ್ ಬಲ್ಲಿರಿ ಸರಿ ದೂರಿ ದೂರಿ ಮಾಡು ಕನ್ನ ದೂರಿ 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 ದುಕ್ಕಲಮ್ಮ ಸರಿ ತಾತಿ ಮಾಡು ಸರಿ ತಾತಿ ತಪ್ಪಾಳೆ ಜಾತ್ರೆಗೆ ಹೋಗನ್ ಬಲ್ಲಿರಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಗಳಿಗೆ ಕಿವಿ ಚುಚ್ಚಿಸಿರೋ ಅಂಥ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಪಾಪುಗೆ 9 ಮಂತ್ಸ್ ಇದ್ದಾಗ ಕಿವಿ ಚುಚ್ಚಿಸ್ದೆ. ಸೊ ಇಲ್ಲೇ ಮನೆ ಹತ್ರನೇ ಕಿವಿ ಚುಚ್ಚೋರಿದ್ರು. ಸೊ ಅಲ್ಲೇ ಹೋಗಿ ಚುಚ್ಚಿಸ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಮನೆಯಲ್ಲೇ ತಗೊಂಡೆ ನಾನು. ಸೊ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗೆ ಅಪ್ಲೋಡ್ ಮಾಡೋಕ್ಕೆ. ಸೊ ಹೊರಟ್ವಿ ಇವಾಗ ಪಾಪುಗೆ ಕಿವಿ ಚುಚ್ಚಿಸೋಕ್ಕೆ ಅಂತ. ಅಮ್ಮ ಮತ್ತು ಅಣ್ಣ ಹೋಗಿದ್ದಾರೆ ಬೈಕಲ್ಲಿ. ಸೊ ಇವಾಗ ನಾನು ನನ್ನ ಹಸ್ಬೆಂಡು ಪಾಪು ಹೋಗ್ತಾ ಇದ್ದೀವಿ. ಸೊ ಹೋಗೋಕ್ಕಿಂತ ಮುಂಚೆ ನನಗೆ ಜಾಸ್ತಿ ಎದೆಯಲ್ಲಿ ಡವ 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 ಅಂತಿತ್ತು. ಯಾಕಂದರೆ ಅಳ್ತಾಳಲ್ವಾ, ಸೊ ಅವಳು ಅಳೋದು ನೋಡೋಕ್ಕಾಗಲ್ಲ, ಹಂಗಾಗಿ ಭಯ ಆಗ್ತಿತ್ತು. ಇವರಿಬ್ಬರು ಹೆಂಗೆ ಆಟ ಆಡಿಸ್ತಾರೆ ನನ್ನ. ಚರಿ ಬಂಗಾರು ಬಲ್ಗಡೆ ಫಸ್ಟ್ ನೀನು ಹೋಗಿ ಹಿಡ್ಕೋ ಕೈ ಹಿಡ್ಕೊಳ್ಳೋ. ನೀನೇ ಹೋಗಮ್ಮ, ನೀನೇ ಹೋಗು. ಚರಿ ಇಲ್ಲಿ ಬಂಗಾರಿ ಬಂಗಾರ ಇಲ್ಲಿ ಬಂಗಾರಿ ಇಲ್ಲಿ ತುಂಬ ಹತ್ಲು. ಸೊ ಒಂದು ಕಿವಿ ಚುಚ್ಚಿಸಿ ಫಸ್ಟ್ ಸಮಾಧಾನ ಮಾಡಿ ಆಮೇಲೆ ಇನ್ನೊಂದು ಕಡೆ ಕಿವಿ ಚುಚ್ಚಿಸಿದ್ವಿ. ಸೊ ಅವರಪ್ಪ ಅವ್ರ ಮಾಮ ಎಲ್ಲ ಸಮಾಧಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಿವಿ ಚುಚ್ಚಿಸಿದ್ವಿ ಇನ್ನೊಂದು ಕಡೆ. ನೀರು ಬೇರೆ ತಂದಿಲ್ವಲ್ಲ ಅವಳಿಗೆ. ವಾಟರ್ ಬಾಟಲ್ ಇಸ್ಕೊಳ್ಳ ಅದು ಕುಡ್ಸಂಗಿಲ್ಲ, ಬಿಸಿನೀರು ಕುಡಿಸ್ಬೇಕಲ್ಲ ನೋಡಿ. ಅಯ್ಯೋ ಡಿಕ್ಕಿ 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 ಇಲ್ಲ 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 ಸರಿ ಆಗೋಯ್ತು. ಇದೊಂದೇ ಅಪ್ಪ, ಸರಿ ಇದೊಂದೇ ಇದೊಂದೇ ಆಗೋಯ್ತು. ಅಷ್ಟೇ ಸರಿ. ಅಯ್ಯೋ ಇರಪ್ಪ ಆಗೋಯ್ತು. ಕಿವಿ ಚುಚ್ಚಿಸಿದೆಲ್ಲ ಆದಮೇಲೆ ಸಮಾಧಾನ ಮಾಡಿ ಅವಳನ್ನ ಮನೆ ಕರ್ಕೊಂಡು ಹೋಗೋದು ಬೇಡ, ಸ್ವಲ್ಪ ಹೊತ್ತೆಲ್ಲರೂ ಸುತ್ತಾಡಿಸ್ಕೊಂಡು ಟಾಯ್ಸ್ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅವಳನ್ನ ಸುತ್ತಾಡಿಸಿ ಅವಳಿಗೆ ಟಾಯ್ಸ್ ಎಲ್ಲ ಕೊಡಿಸಿ ಅದಾದಮೇಲೆ ಮನೆ ಕರ್ಕೊಂಡು ಹೋದ್ವಿ. ಮನೆಗೆ ಹೋದ್ಮೇಲೆ ಅವಳು ಒಂದು ಸತಿನೂ ಅಳ್ಳಿಲ್ಲ, ಅಷ್ಟು ಕಿರಿಕಿರಿ ಏನೂ ಮಾಡಲಿಲ್ಲ. ಕೊಬ್ಬರಿನೇ ಮತ್ತು ಕಂಟ್ಯೂಬ್ ಮಿಕ್ಸ್ ಮಾಡಿ ಹಚ್ಚಕ್ಕೆ ಹೇಳಿದರು. ಸೊ ಅದನ್ನು ಒಂದು ದಿನ ಹಚ್ಚಿದ್ದೆ. ಅದಾದಮೇಲೆ ಮತ್ತೆ ಅವಳೇನು ಕಿವಿ ಮುಟ್ಕೊಂಡು ನೋವು ಅಂತ ಏನೂ ಅಳ್ಳಿಲ್ಲ. ಸೊ ಇದಾದಮೇಲೆ ಹೊರಗಡೆ ಕರ್ಕೊಂಡೋಗಿ ಹೊರಗಡೆ ಎಲ್ಲ ತಿರುಗಾಡಿಸಿ ಅವಳಿಗೆ ಟಾಯ್ಸ್ ಎಲ್ಲ ಕೊಡಿಸಿ ಸಮಾಧಾನ ಮಾಡಿ ಅದಾದಮೇಲೆ ಮನೆಗೆ ಕರ್ಕೊಂಡೋದ್ವಿ. ಸೊ ಈ ಥರ ಇತ್ತು ಪಾಪು ಕಿವಿ ಚುಚ್ಚಿಸಿದ ದಿನ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.